ಒಂದೇ ಒಂದು ಇದರಲ್ಲಿ ಖುಷಿ ಏನು ಅಂದ್ರೆ, ಯಾವ ಉದ್ದೇಶಕ್ಕೋಸ್ಕರ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಪಕ್ಷವನ್ನ ಕಟ್ಟಿದ್ದಾರೆ, ಪಕ್ಷವನ್ನ ಬೆಳೆಸಿದ್ದಾರೆ, ಅದೆಲ್ಲದನ್ನು ಮಾಡಿ ಅವತ್ತಿನ ದಿನ ನಿಂತಿದ್ರು. ಇವತ್ತು ಅವ್ರ ಮಗನ್ನ ಉಳಿಸೋದಕ್ಕೆ ಇವತ್ತು ಸ್ಟ್ರೈಕಿಗೆ ಬಂದು ಕೂರ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಿಕೊಟ್ರು. ಅದನ್ನು ಮಾಡಿದವರು ಯಾರು? ಸನ್ಮಾನ್ಯ ವಿಜೇಂದ್ರ ಅವರು. ಇಲ್ಲಾಂದ್ರೆ ಅಂತ ಹಿರಿಯರನ್ನ ಅನೇಕ ನಾಯಕರುಗಳು ಇರಬೇಕಿತ್ತು ಅವತ್ತು. ಇವತ್ತು ನಿನ್ನೆ ಹರೀಶ್ ಅಣ್ಣವರು ಅಲ್ಲಿಗೆ ಹೋಗಿದ್ರು. ಅವರು ಹೋಗ್ಬಿಟ್ಟು ಅಂದ್ರೆ ಒಂದು ದೊಡ್ಡ ಹೋರಾಟ. ಇವತ್ತು ನೋಡಿ, ನಮ್ಮ ಕರ್ನಾಟಕ ರಾಜ್ಯವನ್ನ ಏನಾದ್ರು ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಏಕೀಕರಣ ನಮ್ಮ ಗೋಕಾಕ್ ಚಳುವಳಿ ಆದ್ಮೇಲೆ, ಅದಾದ್ಮೇಲೆ ಮತ್ತೊಂದು ಕರ್ನಾಟಕ ರಾಜ್ಯವನ್ನು ಒಂದು ಮಾಡತಕ್ಕಂಥ ವಿಚಾರ ಏನಾದ್ರು ಇವತ್ತು ಬಂದಿದೆ ಅನ್ನೋದಾದ್ರೆ ಅದು ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥ ಅಲೆ. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಅದೇ ಆ ಥರದ ವಿಚಾರಗಳನ್ನ ಬಿಟ್ಟುಬಿಟ್ಟು ಇದನ್ನ ಒಳಗಡೆ ಇಲ್ಲೇ ಸರಿ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲೇ ಸರಿ ಮಾಡ್ಕೊಳಕ್ಕಾಗದೇ ಇರತಕ್ಕಂಥದ್ದನ್ನ ತಗೊಂಡು ಹೋಗ್ಬಿಟ್ಟು ಫ್ರೀಡಮ್ ಪಾರ್ಕ್ನ ಕುತ್ಕೊಂಡು ನಾವು ಸ್ಟ್ರೈಕ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಆರ್ಗನೈಸೇಷನ್ ಮಾಡೋ ಹೋಗಿರ್ತಕ್ಕಂಥ ಇದು ಮತ್ತೊಂದು ಲೆವೆಲಿನ ಗುಂಪುಗಾರಿಕೆನೇ ಆಗಿದೆ ಹೊರತು, ಒಡಕಾಗಿದೆ ಹೊರತು ಅದು ಉತ್ತಮವಾಗಿರ್ತಕ್ಕಂಥ ಹೋರಾಟಕ್ಕೆ ನಾಂದಿ ಹಾಡ್ತಾ ಇಲ್ಲ ಅನ್ನೋದಕ್ಕೆ ನಾವು ವರಿಷ್ಠರನ್ನು ವಿನಂತಿ ಮಾಡ್ಕೊಂಡಿದ್ದೀವಿ. ಇಲ್ಲೇ ಸರಿಪಡಿಸ್ಕೊಳ್ಬೋದಿತ್ತು ಅಂದ್ರೆ ವರಿಷ್ಠರ ಹತ್ರ, ಸಂಘಟನೆ ಹತ್ರ. ಅದು ಬಹಳ ದೂರನೂ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆದಷ್ಟು ಬೇಗ ಇವಾಗ ರಾಷ್ಟ್ರೀಯ ಅಧ್ಯಕ್ಷರದ್ದು ಮತ್ತು ಬೇರೆ 16 ರಾಜ್ಯಗಳ ಅಧ್ಯಕ್ಷರುಗಳದ್ದು ಆಗ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ್ದು ಕೂಡ ಸರಿಯಾದಂಥ ಮಾರ್ಗದರ್ಶನ ನಮಗೆ ಮತ್ತು ಆದೇಶವನ್ನ ವರಿಷ್ಠರು ಮತ್ತು ಪಕ್ಷ ಮೇಲಿಂದ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನೀವೇ ಹೇಳ್ಬೇಕು, ಯಾಕಂದ್ರೆ ನೀವೇ ನೋಡಿದ್ರಿ ಎಷ್ಟು ಜನ ಶಾಸಕರಿದ್ರು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಬಂದಿಲ್ಲ, ಎಷ್ಟು ಜನ ಇದ್ರು, ಏನಿಲ್ಲ ಅಂತ ಎಲ್ಲರಿಗೂ ನಿಮಗೆ ಗೊತ್ತಿದೆ. ಯಾಕಂದ್ರೆ ಸ್ಟೇಜ್ ಮೇಲೆ ಇದ್ದವರು ಎಲ್ಲರೂ ನೀವು ನೋಡಿದಿರಿ, ನಮಗೆ ತೋರಿಸಿದ್ದೀರಿ. ನೀವು ನೋಡಿದ್ದನ್ನ ನಮಗೆ ತೋರಿಸಿದಿರಿ ಅಂದಮೇಲೆ ಅದೇನಿತ್ತು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಇವಾಗ ಇದು ನಿನ್ನೆವರೆಗೂ ಮಾಡಿರ್ತಕ್ಕಂಥದ್ದು ಒಂದ್ ಲೆವೆಲ್ಗೆ ಇರ್ಲಿ. ಅವರು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ, ಮತ್ತೊಂದು ಲೆವೆಲ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆರ್ಗನೈಸೇಷನ್ ಅಲ್ಲಿ ನಾವು ಬಲಪಡಿಸ್ಬೇಕು, ನಾವು ಆರ್ಗನೈಸೇಷನ್ ನಾವು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ನಾವು ಮನವಿಯಿಂದ ವರಿಷ್ಠಿ ಮಾಡಿದ್ವಿ. ಅವರು ಕೊಡೋವರೆಗೂ, ಅವ್ರ ಆಧಾರದ ಇದನ್ನ ಮಾಡೋವರೆಗೂ ವಿ ವಿಲ್ ವೇಟ್. ಅದನ್ನ ನಾವು ವೇಟ್ ಮಾಡ್ಬಿಟ್ಟು ನಾವು ಮುಂದಿನ ತೀರ್ಮಾನವನ್ನ ಮಾಡ್ತೀವಿ. ಈಗ ಯತ್ನಾಳ್ ಅವರ ಜೊತೆ ನಿಮ್ಮ ಈ ರಿಲೇಶನ್ಶಿಪ್ ಇದೆಯಲ್ಲ, ಈಗ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಅವರ ಜೊತೆ ಕಮ್ಯುನಿಕೇಟ್ ಮಾಡುವಂತದ್ದು ಪಕ್ಷದ ಚೌಕಟ್ಟಿನಲ್ಲಿ ಸರಿಯಲ್ಲ ಅನ್ನೋದು. ಸೊ ಈಗ ನೆಕ್ಸ್ಟ್ ನಿಮ್ಮ ಬಾಂಧವ್ಯ ಹೇಗಿರುತ್ತೆ, ಹೇಗಾಗಬಹುದು? ಇವತ್ತು ನಾವು ಲೀಡರ್ಸ್ ಆಫ್ ಬಿಜೆಪಿ ಇವತ್ತು ಏನು ನಾವು ಮಾತಾಡ್ತೇವೆ, ಯತ್ನಾಳ್ ಅವರು ಇದ್ದಾರ? ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹ ಇರ್ತದೆ. ನಮ್ಮ ಹೋರಾಟಕ್ಕೆ ಕೆಲವು ಸಂದರ್ಭದಲ್ಲಿ ಇವತ್ತು ವಕ್ಫಿನ ಹೋರಾಟದಲ್ಲಿ ಈ ಹೋರಾಟದ ಕೀರ್ತಿ ಯತ್ನಾಳ್ ಅವರಿಗೂ ಕೂಡ ಸಲ್ಲಬೇಕಾಗತ್ತೆ. ಬಟ್ ಮುಂದೆ ಮಾಡ್ತಕ್ಕಂಥ ಹೋರಾಟಗಳಿಗೆ ನಾವು ನಮ್ಮ ವರಿಷ್ಠರ ಜೊತೆಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಒಂದು ತೀರ್ಮಾನ ತಗೊಂಡು ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಅಂದಮೇಲೆ ವರಿಷ್ಠರ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಹಿರಂಗವಾಗಿ ಮಾತಾಡಬೇಡಿ ಅಂತ ಯತ್ನಾಳ್ ಅವರಿಗೆ ಮೊನ್ನೆ ಸಭೆಯಲ್ಲಿ ನೀವೆಲ್ಲ ಹೇಳಿದ್ರಿ. ಸಿದ್ದೇಶ್ವರ ಸಭೆಯಲ್ಲಿ ಅವರು ಆಚೆ ಹೋದ ನಂತರ ವಿಜಯಪುರದಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರೆಲ್ಲ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ನಿಮ್ಮ ಮಾತಿಗೂ ಕೂಡ ಅವರು ಬೆಲೆ ಕೊಡ್ತಾ ಇಲ್ವಾ? ಅವರೊಬ್ಬರು ಹಿರಿಯ ನಾಯಕರಿದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಅವ್ರ ವಿಚಾರಧಾರೆಗಳನ್ನ ಹೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರು ಇಂಥ ಜಾಗದಲ್ಲಿ ಹಿಂಗೇ ಮಾತಾಡಿ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಅವರು ವ್ಯಕ್ತಿತ್ವ ಹಂಗಿದೆ. ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಈಗ ಅವರು ಮತ್ತೊಂದ್ಸರಿ ನಮ್ಮ ಜೊತೆಗೆ ಬಂದಾಗ, ಪಕ್ಷದ ಬಂದಾಗ, ಆವಾಗ ನಾವು ಮುಂದಕ್ಕೆ ಮಾತಾಡ್ತೀವಿ.